ಮೊದಲ ಬಾರಿಗೆ ನಟಿಸಿ ನಿರ್ದೇಶಿಸಿರುವ ದೊಡ್ಡ ಮನ್ಸ ಎಂಬ ಸಿನಿಮಾವು ಜೂನ್ 19ರಂದು ಪ್ರದರ್ಶನಗೊಳ್ಳುತ್ತಿದ್ದು, ಹೆಚ್ಚಿನ ಸಂಖ್ಯೆಯಲ್ಲಿ ಸಿನಿಮಾವನ್ನ ನೋಡುವುದರ ಮೂಲಕ ಗ್ರಾಮೀಣ ಪ್ರತಿಭೆಯನ್ನ ಪ್ರೋತ್ಸಾಹಿಸಬೇಕೆಂದು ಚಿತ್ರನಟ ಶರತ್ ಕೃಷ್ಣ ಕೋರಿದ್ರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ದೊಡ್ಡ ಮನ್ಸ ಸಿನಿಮಾದ ಪೋಸ್ಟರ್ ಬಿಡುಗಡೆಗೊಳಿಸಿ ಮಳವಳ್ಳಿ ತಾಲೂಕಿನ ಜನತೆಯಿಂದ ಅಭಿನಂದನೆಯನ್ನ ಸ್ವೀಕರಿಸಿ ಮಾತನಾಡಿದ ಅವರು, ಮಳವಳ್ಳಿ ತಾಲೂಕಿನಲ್ಲಿ ಚಂದಹಳ್ಳಿ ಗ್ರಾಮದವನಾಗಿದ್ದು ಹಲವಾರು ವರ್ಷಗಳ ಕಾಲ ರಂಗಭೂಮಿ ಕಲೆಯಲ್ಲಿ ಸೇವೆ ಸಲ್ಲಿಸಿ ಸಿನಿಮಾ ಲೋಕಕ್ಕೆ ಪಾದಾರ್ಪಣೆ ಮಾಡಿದ್ದೇನೆ ಎಂದರು. ಪ್ರತಿಯೊಬ್ಬರಿಗೂ ಇಷ್ಟವಾಗುವ ರೀತಿಯಲ್ಲಿ ಸಿನಿಮಾ ಮೂಡಿಬಂದಿದೆ. ಆಟೋ ಚಾಲಕನಾಗಿ ಜೀವನ ಮತ್ತು ವ್ಯಕ್ತಿತ್ವವನ್ನ ಯಾವ ರೀತಿಯಲ್ಲಿ ರೂಢಿಸಿಕೊಳ್ಳಬಹುದು ಎನ್ನುವುದನ್ನು ಸಿನಿಮಾದಲ್ಲಿ ತಿಳಿಸಲಾಗಿದೆ. ಮಂಡ್ಯ ಜಿಲ್ಲೆಯ ಶಿಲ್ಪಾ ಎಂಬುವರು ನಾಯಕ ನಟಿಯಾಗಿದ್ದಾರೆ. ಅಲೆಕ್ಸ್ ಹಾಗೂ ಶ್ರೀಧರ್ ಸಂಗೀತ ನಿರ್ದೇಶಕರಾಗಿ ಕೆಲಸ ನಿರ್ವಹಿಸಲಿದ್ದು, ಸಿನಿಮಾ ಉತ್ತಮವಾಗಿ ಪ್ರದರ್ಶನಗೊಳ್ಳಲಿದೆ ಎಂಬ ಭರವಸೆ ಇದೆ ಎಂದರು. ವಕೀಲ ಎಚ್ಪಿ ರಮೇಶ್ ಮಾತನಾಡಿ, ಮಳವಳ್ಳಿ ತಾಲೂಕು ತಾವರೂರು ಆಗಿದ್ದು ರಾಜ್ಯ ಮಟ್ಟದಲ್ಲಿ ಹೆಸರು ಗಳಿಸಿದ್ದಾರೆ. ಚಿತ್ರನಟ ಶರತ್ ಕೃಷ್ಣ ಮೊದಲ ಬಾರಿಗೆ ಸಿನಿಮಾ ಲೋಕಕ್ಕೆ ಪಾದಾರ್ಪಣೆ ಮಾಡಿದ್ದು, ಅವರಿಗೆ ಪ್ರತಿಯೊಬ್ಬರ ಪ್ರೋತ್ಸಾಹ ಮತ್ತು ಸಹಕಾರ ಅಗತ್ಯವಾಗಿದೆ. 19ರಂದು ಬಿಡುಗಡೆಯಾಗಲಿರುವ ದೊಡ್ಡ ಮನ್ಸ ಎಂಬ ಸಿನಿಮಾವನ್ನ ಕುಟುಂಬ ಸಮೇತ ನೋಡುವುದರ ಮೂಲಕ ಚಿತ್ರನಟ ಶರತ್ ಕೃಷ್ಣ ಇನ್ನಷ್ಟು ಸಿನಿಮಾ ಮಾಡಲು ಶಕ್ತಿ ತುಂಬಬೇಕೆಂದು ಮನವಿ ಮಾಡಿದ್ರು. ಜಿಲ್ಲಾ ಕೆಡಿಪಿ ಸದಸ್ಯ ಶಶಿರಾಜ್ ಮಾತನಾಡಿ, ಮಳವಳ್ಳಿ ಪ್ರತಿಭಾ ಸಿನಿಮಾ ರಂಗದಲ್ಲಿ ಹೆಸರು ಮಾಡುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ. ಕಲಾವಿದನಿಗೆ ಪ್ರೇಕ್ಷಕರ ಪ್ರೋತ್ಸಾಹ ಅಗತ್ಯವಾಗಿದ್ದು, ಕುಟುಂಬ ಸಮೇತರಾಗಿ ಸಿನಿಮಾ ನೋಡಬೇಕೆಂದರು. ಇದೇ ಸಂದರ್ಭದಲ್ಲಿ ನಾಯಕ ನಟಿ ಶಿಲ್ಪಾ, ವಕೀಲ ಎಚ್ಪಿ ರಮೇಶ್, ಸಾಹಿತಿ ಬಸಪ್ಪ, ಕಿರುಗಾವಲು ಹೋಬಳಿ ಯುವ ಕಾಂಗ್ರೆಸ್ ಅಧ್ಯಕ್ಷ ವಿಜಯ್ ಕುಮಾರ್, ಮುಖಂಡರಾದ ಕುಮಾರಸ್ವಾಮಿ, ಚೆಲುವರಾಜ್, ದುನಿಯಾ ಮಂಜು, ಚೆಲುವರಾಜ್, ಕಲ್ಲಾರಿಪುರ ಮಂಜು, ಎಂಡಿ ಸಂತೋಷ್, ಆನಂದ್ ಕುಮಾರ್, ಶಿವಮೂರ್ತಿ, ನಾಗೇಂದ್ರ, ಶಿವು, ಸಿದ್ದರಾಜು, ಶ್ರೀಧರ್, ಮಂಜುನಾಥ್ ಸೇರಿದಂತೆ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ NKS TV4 ಮಳವಳ್ಳಿ. ನಿರ್ದೇಶನ ಸುಧಾ ಮಾಡಿದ್ರು. ಇವತ್ತು ಸಿನಿಮಾ ತೆರೆಗೆ ತರುವಂತ ಕೆಲಸನ ಮಾಡಿದ್ದಾರೆ. ಹಾಗಾಗಿ ಇವತ್ತು ಮಳವಳ್ಳಿ ತಾಲೂಕಿನ ಅವರ ಮೂಲದ ಊರಾಗಿರೋದ್ರಿಂದ ಇಲ್ಲಿಂದಲೇ ಪ್ರಾರಂಭ ಮಾಡಬೇಕು ಅಂತ ಹೇಳಿ ಇವತ್ತು ಮಳವಳ್ಳಿಗೆ ಆಗಮಿಸಿದ್ದಾರೆ. ಈ ಸಭೆಗೆ ಆಗಿರ್ತಕ್ಕಂಥ ಶರತ್ ಕೃಷ್ಣ ಅವರಿಗೆ ಸ್ವಾಗತವನ್ನು ಬಯಸಿದೆ. ಹಾಗೆ ತಾಲೂಕಿನ ಇನ್ನೋರ್ವ ನಮ್ಮ ಚಿಕ್ಕಣ್ಣನವರ ಮಗಳು ಅಂತ ಅವರು ಸುಧಾ ಆಗುತ್ತಿದ್ದಾರೆ. ಅವರು ಸುಧಾ ಏನಿದ್ದಾರೆ ಮಿನುಗುವ ನಕ್ಷತ್ರ ನಮ್ಮ ಒಂದು ಚಲನಚಿತ್ರ ಇದರಲ್ಲಿ ಮಾಡ್ತೀನಿ. ಇತ್ತೀಚಿನ ದಿನಗಳಲ್ಲಿ ಕಳೆದ ಒಂದು 5-6 ವರ್ಷದಿಂದ ನಮ್ಮ ಕನ್ನಡ ಚಲನಚಿತ್ರ ಎಲ್ಲೋ ಒಂದು ಕಡೆ ವೀಕ್ ಆಗಿದೆ ಅಂತ ನಮಗಾದ್ರೂ ಅನಿಸ್ತಾ ಇದೆ. ಕಾರಣ ಆದ ನಂತರದಲ್ಲಿ ಸ್ವಲ್ಪ ಬೆಳವಣಿಗೆ ಕಡಿಮೆ ಇದೆ ಅಂತ ಅನ್ಕೋಬಹುದು. ಈಗ ನಾವುಗಳು ಕೆಲಸದ ಒತ್ತಡ ಇದೆ. ಕೆಲಸದ ಒತ್ತಡದಲ್ಲೂ ಕೂಡ ಎಲ್ಲೋ ಒಂದು ಕಡೆ ಕನ್ನಡ ದಿನಕ್ಕಾಗಿ ಆಯ್ಕೆ ಮಾಡಿಕೊಂಡು ಚಿತ್ರಗಳನ್ನು ಅಥವಾ ಒಂದು ಕಾಮಿಡಿ ಸೀನ್ಸ್ಗಳನ್ನು ಹಾಗಾಗಿ ನೋಡ್ತಾ ಇದ್ದೀವಿ. ಸೊ ಇಂಥ ಸಂದರ್ಭದಲ್ಲಿ ನಾವುಗಳು ಪ್ರೋತ್ಸಾಹಿಸ್ತೇವೆ ಅಂತ ಇಂಥ ಒಂದು ಸಂದರ್ಭದಲ್ಲಿ ಇತ್ತೀಚೆಗೆ ನಮಗೆ ದಿಢೀರಂತ ಗೊತ್ತಾದ ಸುದ್ದಿ, ನಮ್ಮ ತಾಲೂಕಿನ ಒಬ್ಬ ಹುಡುಗ ಶರತ್ ಕೃಷ್ಣ ಅಂತ ಒಬ್ಬ ಯಂಗ್ ಫೆಲೋ, ಅವರು ಈ ಒಂದು ಅತ್ಯುತ್ತಮವಾದ ಚಿತ್ರವನ್ನ ದೊಡ್ಡ ಮನಸ ಅನ್ನೋದು ಅತ್ಯುತ್ತಮವಾದ ಚಿತ್ರವನ್ನ ನಿರ್ದೇಶಿಸಿ ನಾಯಕ ನಟನಾಗಿ ಅಭಿನಯಿಸ್ತಿರ್ತಕ್ಕಂಥದ್ದು ತುಂಬಾ ಖುಷಿಕೊಡುವಂತ ವಿಚಾರ. ಈ ವಿಚಾರದಲ್ಲಿ ನಾನು ಈ ವಿಷಯ ತಿಳಿದ ತಕ್ಷಣ ಆ ಒಂದು ದೊಡ್ಡ ಮನಸ್ಸ ಚಿತ್ರದ ಒಂದು ಟ್ರೈಲರ್ ನೋಡಿದೆ. ಟ್ರೈಲರ್ ತುಂಬಾ ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ಹೇಳೋಕೆ ನಾನು ಮೊದಲನೇ ಚಿತ್ರ ಪ್ರಾರಂಭದ ಹೆಜ್ಜೆ. ಈ ಹೆಜ್ಜೆನಲ್ಲೇ ಈ ಟ್ರೈಲರ್ ತುಂಬಾ ಹೆಸರು ಮಾಡ್ತಾ ಇದೆ, ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಅದರಲ್ಲೂ ಆಕ್ಷನ್ ಮೊದಲನೇ ಸೀನಲ್ಲಿ ಆಕ್ಷನ್ ಒಂದು ಓರಿಯೆಂಟೆಡ್ ಆಗಿ ಕಾಣಿಸ್ತಾ ಇರ್ತಕ್ಕಂಥದ್ದು ತುಂಬಾ ಹೆಗ್ಗಳಿಕೆ ವಿಚಾರ. ಇನ್ನು ಮತ್ತೊಂದು ಒಂದು ಮುಂದುವರೆದು ಹೇಳುವಂತ ಸಂದರ್ಭ ಇದೆ. ಅವರ ಒಂದು ಟ್ರೈಲರ್ ಅಲ್ಲಿ ಇರ್ತಕ್ಕಂಥ ಸೀನು ಒಬ್ಬ ಆಟೋ ಡ್ರೈವರ್ ಆಗಿ ಆಟೋನ ಮುಂದಿಟ್ಟು ಕಾಣಿಸ್ಕೊಂಡಿದೆ. ನಮ್ಮ ಚಲನಚಿತ್ರ ಮಂಡಳಿಯಲ್ಲಿ ಅದು ಯಾವ ಬೇರೆ ಭಾಷೆ ಆಗಿರ್ಬೋದು, ಕನ್ನಡ ಭಾಷೆ ಆಗಿರ್ಬೋದು, ಆಟೋ ಮುಂದಿಟ್ಟು ಬಂದಂತೆ ಹೀರೋ ಯಾರು ಇದೆ ಹೋಗಿದ್ದು. ಆಟೋ ನಮ್ಮ ಸಂಕಟನಾಗಿರ್ಬೋದು, ಇನ್ನೊಬ್ರು ಇರ್ಬೋದು, ಆಟೋನ ಮುಂದಿಟ್ಕೊಂಡು ಬಂದಿದ್ದಾರೆ. ಅದು ಸರಾಗವಾಗಿ ಎಲ್ಲೂ ಕೂಡ ನಿಲ್ದನೆ ಇನ್ನೂ ಅತ್ಯುನ್ನತ ಒಂದು ಮಟ್ಟಕ್ಕೆ, ಉನ್ನತ ಶ್ರೇಣಿಗೆ ಅವರು ತಲುಪಿ ಸಾಕಷ್ಟು ಉತ್ತಮವಾದ ವಿಭಿನ್ನವಾದ ಚಿತ್ರಗಳನ್ನು ಕೊಡ್ತಾ ಇಲ್ಲಿ ನಮ್ಮ ನಾಯಕ ನಟಿಯವರು ಅದಕ್ಕೆ ಎಷ್ಟು ಪಟ್ಟು ನಡೆಸಿದ್ದಾರೆ. ಅದರಲ್ಲಿ ನಮ್ಮ ಟ್ರೈಲರ್ ಅಲ್ಲಿ ಕೇಳಿ ನಾನು ಲಾಸ್ಟ್ ಸಭೆ ಮಾಡಿ ಬೆಂಗಳೂರಲ್ಲಿ ನಮ್ಮದೇ ಆದಂಥ ಒಂದು ಓಡಾಟ, ಸಿನಿಮಾ ಮಾಡಬೇಕು, ಸಿನಿಮಾನ ಮುಂದೆ ತರಬೇಕು, ಸಿನಿಮಾದ ಏನೋ ಒಂದು ಅಚೀವ್ ಮಾಡಬೇಕು ಅಂತ ಅಲ್ಲಿ ಜಾಸ್ತಿ ಟೈಮ್ ಕೊಡ್ಬೇಕು. ಇವತ್ತು ನಾನು ಅದು ಏನು ಕರ್ಕೊಂಡಿದ್ದೀನಿ ಅಂತ ನನಗೆ ಅರ್ಥ ಆಗ್ತಾ ಇದೆ. ಯಾಕೆಂದರೆ ನಾನು ಬಂದಿದ್ದಿಲ್ಲಿಗೆ
ಒಂದು 10 ಜನ ಸಿನಿಮಾ ನೋಡಿ ಅಂತ ಮಾತಾಡೋದಕ್ಕೆ ಬಂದೇ ಬಿಟ್ರೆ ಈ ರೀತಿಯಾದದ್ದು ಒಂದು ಬೆಂಬಲ ಸಿಗುತ್ತೆ ಅನ್ನೋ ನನಗೆ ಕನಸಲ್ಲೂ ಯೋಚನೆ ಮಾಡಿದ್ರೆ ನಾನು ಕಳ್ಕೊಂಡ್ಬಿಟ್ಟಿದ್ದೆ. ಇವತ್ತು ಅರ್ಥ ಆಗ್ತಾ ಇದೆ ಇದ್ರ ತೂಕ ಏನು ಅಂತ. ಇದನ್ನ ನಾನು ಮುಂದಕ್ಕೆ ನನ್ನ ಜೀವನದಲ್ಲಿ ಸಿನಿಮಾ ಪಕ್ಕಕ್ಕೆ ಇಟ್ಬಿಡೋಣ. ಸಿನಿಮಾ ಆಯ್ತು, ಸಿನಿಮಾ ನೋಡ್ತೀರಾ, ಸಿನಿಮಾಕ್ಕೆ ಬೆಂಬಲ ಕೊಡ್ತೀರಾ, ಚೆನ್ನಾಗಿದೆ ಅಂತ ಹೇಳ್ತೀರಾ, ಚೆನ್ನಾಗಿಲ್ಲ ಅಂದ್ರೆ ಮಾಡಬೇಡ ಮಗ ಇನ್ಮೇಲಿಂದ ಸಿನಿಮಾನ ಅಂತ ಅಂದ್ಬಿಟ್ಟು ಹೇಳ್ತೀರಾ. ಖಂಡಿತ ಹೇಳಲ್ಲ. ಪಕ್ಕಕ್ಕೆ ಇಟ್ರೆ ಇನ್ನು ಮುಂದೆ ನಾನಿರೋವರೆಗೂ ನನ್ನ ಊರು, ನನ್ನ ತಾಲೂಕು, ಯಾವುದೇ ಒಂದು ವಿಚಾರಕ್ಕೆ ನಾನು ಬಂದು ನಿಮ್ಮ ಜೊತೆ ನಾನೊಬ್ಬ ನಿಂತ್ಕೊಂತೀನಿ. ಇದು ನಾನೊಬ್ಬ ತಾಲೂಕು. ಇದು ಇಷ್ಟು ದಿವಸ ಮಾಡದೇ ಇರೋದಕ್ಕೆ ಕ್ಷಮೆ ಇದೆ ದಯವಿಟ್ಟು ಕ್ಷಮಿಸಬೇಕು. ಹಾಗೆ ತಮಾಷೆಗೆ ಹೇಳಿದ್ರು ತುಂಬಾ ಚೆನ್ನಾಗಿ ತೂಕವಾದಂಥ ಮಾತುಗಳಾದ್ರು ಮಂಜಣ್ಣವರು. ಸಿನಿಮಾ ದೊಡ್ಡ ಮನಸ್ಸು ಆಗಬೇಕು, ದೊಡ್ಡ ವ್ಯಕ್ತಿ ಆಗಬೇಕು, ಕಷ್ಟಪಟ್ಟಿದ್ದಾರೆ, ನೀವೆಲ್ಲ ದೊಡ್ಡ ಮನಸ್ಸು ಮಾಡಲೇಬೇಕು. ನನಗೊಂದು ನಿಜವಾಗ್ಲೂ ಖುಷಿ ಆಗ್ತಾ ಇರೋದು ಅಂತಂದ್ರೆ ಮನಸ್ಫೂರ್ತಿ ಹೇಳ್ತಾ ಇದ್ದೀನಿ, ಸಿನಿಮಾ ನೋಡಿಲ್ಲ ನೀವ್ಯಾರು ಸಿನಿಮಾನೇ ನೋಡಿಲ್ಲ, ಈಗ ಇಷ್ಟು ಮಟ್ಟಕ್ಕೆ ಪ್ರೀತಿ ತೋರಿಸ್ತಾ ಇದ್ದೀರಾ. ಈ ಭಯ ಒಂದ್ ಕಡೆ, ಎಲ್ಲಾರು ತುಡುಕಿ ಏನಾದ್ರು ಹೆಚ್ಚು ಕಡಿಮೆ ಆಗ್ಬಿಡಿ, ಸಿನಿಮಾ ಚೆನ್ನಾಗಿ ಬಂದಿಲ್ಲ ಅಂದ್ರೆ ಏನಪ್ಪ ಮಾಡೋದು